ಬರೋಬ್ಬರಿ 5,120 ಬಾರಿ ವಿಫಲನಾದ ವ್ಯಕ್ತಿ 60,000 ಕೋಟಿಗೂ ಅಧಿಕ ಆದಾಯ ಗಳಿಸುವ ವಿಶ್ವಮಟ್ಟದ ಕಂಪನಿಯನ್ನು ನಿರ್ಮಿಸಿದ ಕತೆ ಹೇಳ್ತೀನಿ ಕೇಳಿ. ಜಸ್ಟ್ ಇಮ್ಯಾಜಿನ್, ನೀವು ಒಂದು ಪ್ರಾಡಕ್ಟನ್ನು ತಯಾರಿಸ್ತೀರಿ, ಅದು ಫೇಲ್ ಆಗುತ್ತೆ, ಮತ್ತೆ ಟ್ರೈ ಮಾಡ್ತೀರಿ, ಮತ್ತೆ ಫೇಲ್ ಆಗುತ್ತೆ. ಹೀಗೆ 10 ಅಲ್ಲ, 100 ಅಲ್ಲ, 1000 ಅಲ್ಲ, ಬರೋಬ್ಬರಿ 5,120 ಬಾರಿ ವಿಫಲರಾಗ್ತೀರಿ. ಇಂತಹ ಟೈಮಲ್ಲಿ ಎಲ್ಲರೂ ಏನು ಮಾಡ್ತಾರೆ? ಇದರ ಸಹವಾಸವೇ ಬೇಡ ಅಂತ ಗಿವ್ ಅಪ್ ಮಾಡ್ತಾರೆ. ಆದರೆ ಒಬ್ಬ ವ್ಯಕ್ತಿ ಮಾತ್ರ ಕೈ ಬಿಡಲಿಲ್ಲ. ಮತ್ತೆ ಪ್ರಯತ್ನಿಸಿ 60,000 ಕೋಟಿಯ ಸಾಮ್ರಾಜ್ಯವನ್ನು ಕಟ್ಟಿದ್ದ ಆ ವ್ಯಕ್ತಿಯೇ ಜೇಮ್ಸ್ ಡೈಸನ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. 1970ರ ದಶಕದಲ್ಲಿ ಜೇಮ್ಸ್ ತಮ್ಮ ಮನೆಯಲ್ಲಿ ಬಳಸ್ತಾ ಇದ್ದ ವ್ಯಾಕ್ಯೂಮ್ ಕ್ಲೀನರ್ನಲ್ಲಿ ಒಂದು ಸಮಸ್ಯೆಯನ್ನು ಗಮನಿಸಿದರು. ಅದರೊಳಗಿದ್ದ ಧೂಳಿನ ಚೀಲ ತುಂಬಿದಂತೆ ಅದರ ಶಕ್ತಿ ಕಡಿಮೆ ಆಗ್ತಾ ಇತ್ತು. ಆಗ ಅವರಿಗೆ ಒಂದು ಪ್ರಶ್ನೆ ಬಂತು, ಯಾಕೆ ಧೂಳಿನ ಚೀಲವೇ ಇಲ್ಲದ ಯಾವಾಗಲೂ ಒಂದೇ ರೀತಿಯಲ್ಲಿ ಕೆಲಸ ಮಾಡುವಂಥ ವ್ಯಾಕ್ಯೂಮ್ ಕ್ಲೀನರ್ ಯಾಕೆ ಬರಬಾರದು ಅಂತ. ಆ ಒಂದು ಪ್ರಶ್ನೆ ಒಂದು ದೊಡ್ಡ ಬೃಹತ್ ಸಾಮ್ರಾಜ್ಯದ ಅಡಿಪಾಯ ಆಯಿತು. ಅವರು ಪ್ರಯೋಗಗಳನ್ನು ಆರಂಭಿಸಿದರು. ಒಂದಲ್ಲ, ಎರಡಲ್ಲ, 100 ಅಲ್ಲ, 1000 ಬಾರಿ ಟ್ರೈ ಮಾಡಿದರೂ ಸಕ್ಸಸ್ ಆಗಲಿಲ್ಲ. ಆದರೆ ಅವರು ನಿಲ್ಲಲಿಲ್ಲ. ಕೊನೆಗೆ 5,127ನೇ ಬಾರಿ ಅದು ಸಕ್ಸಸ್ ಆಯಿತು. ಅಂದರೆ 5,126 ಬಾರಿ ಫೇಲ್ ಆಯಿತು. ಜಗತ್ತಿನ ಮೊದಲ ಅತ್ಯುತ್ತಮ ಬ್ಯಾಗ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್ ಅನ್ನು ನಿರ್ಮಿಸಿದರು. ಅವರು ಒಂದು ವಿಚಾರವನ್ನು ನಂಬಿದರು. ಅದೇ ಪ್ರತಿ ಬಾರಿ ವಿಫಲವಾದಾಗಲೂ ಕೂಡ ಒಂದು ಪಾಠ ಕಲಿತಾ ಇದ್ದರು. ಆದರೆ ದೊಡ್ಡ ದೊಡ್ಡ ಕಂಪನಿಗಳು ಅವರ ಆಲೋಚನೆಗಳನ್ನು ತಿರಸ್ಕರಿಸಿದರು. ಇದು ಮಾರಾಟ ಆಗೋದಿಲ್ಲ ಅಂತ ಹೇಳಿದ್ರು. ಆಗ ಡೈಸನ್ ತಮ್ಮದೇ ಆದ ಸ್ವಂತ ಕಂಪನಿಯನ್ನು ಆರಂಭಿಸಿದರು. ನಿಧಾನವಾಗಿ ಜನರು ಅದರ ಗುಣಮಟ್ಟವನ್ನು ಗುರುತಿಸಲು ಮುಂದಾದರು. ಡೈಸನ್ ಕೇವಲ ವ್ಯಾಕ್ಯೂಮ್ ಕ್ಲೀನರ್ ಕಂಪನಿಯಾಗಿರಲಿಲ್ಲ, ಇನೋವೇಷನ್ಗೆ ಪ್ರತೀಕವಾಗಿತ್ತು. ನಂತರ ಹೇರ್ ಡ್ರೈಯರ್, ಕಾರ್ಡ್ಲೆಸ್ ವ್ಯಾಕ್ಯೂಮ್, ಹೀಗೆ ಅನೇಕ ಪ್ರೀಮಿಯಂ ಉತ್ಪನ್ನಗಳ ಮೂಲಕ ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರ ವಿಶ್ವಾಸ ಗಳಿಸಿದ ಬ್ರ್ಯಾಂಡ್ ಆಗಿ ಬೆಳೆಯಿತು. ಇವತ್ತು ಡೈಸನ್ ಕಂಪನಿಯ ವಾರ್ಷಿಕ ಆದಾಯ ಸುಮಾರು $7 ಬಿಲಿಯನ್ ಗಿಂತ ಹೆಚ್ಚು. ಅಂದರೆ ಭಾರತೀಯ ಕರೆನ್ಸಿಯಲ್ಲಿ ಸುಮಾರು 60,000 ಕೋಟಿಗೂ ಅಧಿಕ. ಜೇಮ್ಸ್ ಡೈಸನ್ ನಮಗೆ ಕಲಿಸಿದ ಅತಿದೊಡ್ಡ ಪಾಠ ಏನು ಗೊತ್ತಾ? ವಿಫಲತೆ ಅಂದರೆ ನೀವು ಸೋತಿದ್ದೀರಿ ಎಂದಲ್ಲ, ನೀವು ಇನ್ನೂ ಕಲಿತಿದ್ದೀರಿ ಎಂದರ್ಥ. ಜಗತ್ತು ಫಲಿತಾಂಶಗಳನ್ನು ಮಾತ್ರ ನೋಡುತ್ತೆ, ಆದರೆ ಗೆದ್ದವರು ಪ್ರಯತ್ನಗಳ ಸಂಖ್ಯೆಯನ್ನು ನೋಡ್ತಾರೆ. ನೆನಪಲ್ಲಿಟ್ಕೊಳ್ಳಿ, ಇವತ್ತು ನೀವು ಎದುರಿಸ್ತಾ ಇರುವಂತಹ ಸಮಸ್ಯೆ, ವಿಫಲತೆ, ನಾಳೆಯ ನಿಮ್ಮ ಯಶಸ್ಸಿಗೆ ತರಬೇತಿಯಾಗಿರಬಹುದು. ಕೈ ಬಿಡದೆ ಇರೋದು ಕೂಡ ಒಂದು ಸೂಪರ್ ಪವರ್. ಇದೇ ಜೇಮ್ಸ್ ಡೈಸನ್ ಕಮ್ಬ್ಯಾಕ್ ಮೈಂಡ್ ಸೆಟ್. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.